ನಮಸ್ಕಾರ. ಇವತ್ತಿನ ದಿವಸ ಬಾಳೆ ಬೆಳೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಗೆ ಬೆಳಿಬೇಕು, ಯಾವ ರೀತಿ ಬೆಳೆದ್ರೆ ನಮಗೆ ಅತ್ಯುನ್ನತ ಬೆಳೆ ತೆಗಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ರೈತ ಬಂಧುವರಿಗೆ ನಮಸ್ಕಾರ. ಈ ದಿನ ಬಾಳೆ ಬೆಳೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಗೆ ಬೆಳೆ ಬೆಳಿಬೇಕು, ಯಾವ ರೀತಿನಲ್ಲಿ ಬೆಳೆ ಬೆಳೆದ್ರೆ ಅತ್ಯುನ್ನತವಾಗಿ ಅದರದ್ದು ಇಳುವರಿ ತೆಗಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಬಾಳೆ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದು ಹೇಗೆ ಬಂತು, ಯಾವಾಗಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಅದ್ರದ್ದು ಹಿಸ್ಟ್ರಿ ಅಂತ ಏನು ಹೇಳ್ತೀವಿ, ಇತಿಹಾಸ ನೋಡಿದ್ವಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಮಗೆ ಗೊತ್ತಿರೋ ಹಾಗೆ ಅನಾದಿ ಕಾಲದಿಂದಲೂ, ಈಗ ರಾಮಾಯಣದಲ್ಲಾಗ್ಬೋದು, ಮಹಾಭಾರತದಂತದಲ್ಲಿ ಟೈಮಲ್ಲಿ ಕೂಡ ಹನುಮಂತ ಕದಳಿ ವನದಲ್ಲಿ ಹೋಗಿ ಗಲಾಟೆ ಮಾಡಿ ಬಂದಿರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಆದ್ರೆ ರೆಕಾರ್ಡ್ ಆಗಿರೋ ಲೆಕ್ಕದಲ್ಲಿ ಅಂತ ತಗೊಳ್ತು ಅಂತ ಹೇಳಿದ್ರೆ ಇಂಡೋ ಮಲಯ ಅಂತ ಹೇಳಿ ಅಂತ ಏನು ಪ್ರಾಂತ್ಯ ಕರಿತೀವಿ ನಾವು, ಇಂಡೋ ಮಲಯ ಪ್ರಾಂತ್ಯ ಮತ್ತು ಆಸ್ಟ್ರೇಲಿಯಾ ಪ್ರಾಂತ್ಯದಲ್ಲಿಂದ ಇದು ಉತ್ಪನ್ನ ಶುರು ಆಯ್ತು, ಒರಿಜಿನ್ ಆಯ್ತು ಅಂತ ಹೇಳಲಾಗುತ್ತೆ. ಆದ್ರೆ ಇವತ್ತಿನ ದಿವಸ ಲೆಕ್ಕ ತಗೊಳ್ತು ಅಂತ ಹೇಳಿದ್ರೆ ಕನಿಷ್ಠ ಅಂದ್ರೂ 135 ದೇಶಗಳಲ್ಲಿ ಬಾಳೆಯನ್ನ ಬೆಳೀಲಾಗುತ್ತೆ. ಬಾಳೆ ಬೆಳೆನಲ್ಲಿ ಸುಮಾರು ವೆರೈಟಿಗಳಿದಾವೆ, ಅಂತಂದ್ರೆ ತಳಿಗಳಿದಾವೆ. ಅದರಲ್ಲಿ ಸಾಮಾನ್ಯವಾಗಿ ಇವತ್ತಿನ ದಿವಸ ಗೊತ್ತಿರುವಂತದ್ದು ಮತ್ತು ನಾವುಗಳೆಲ್ಲ ಕನ್ಸ್ಯೂಮ್ ಮಾಡುವಂತ ಲೆಕ್ಕಕ್ಕೆ ನೋಡ್ತು ಅಂತ ಹೇಳಿದ್ರೆ ಒಂದು ರಸಬಾಳೆ ಮತ್ತು ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆ, ಇವು ಸಾಮಾನ್ಯವಾಗಿ ಆಗತ್ತೆ. ಅದೇ ನಾವು ಕೇರಳ ಕಡೆಯಲ್ಲಿ ಅಥವಾ ತಮಿಳುನಾಡು ಕಡೆಯಲ್ಲಿ ಹೋದ್ರೆ ರಸತಾಳಿ ಅಂತೇಳಿ ಅಂತ ಒಂದು ವೆರೈಟಿ ಕರೀತಾರೆ. ಅದೇ ರೀತಿ ಕೇರಳದಲ್ಲಿ ಆದ್ರೆ ಸಾಮಾನ್ಯ ಅಡಿಗೆಗೂ ಕೂಡ ಬಳಸುವಂತದ್ದು, ಹಣ್ಣಾಗಿ ತಿನ್ನೋದು ಕಡಿಮೆ, ಬಟ್ ಅಡಿಗೆಗೂ ಬಳಸುವಂತದ್ದು ನೇಂದ್ರ ಬಾಳೆ ಅಂತ. ಸೊ ಇಷ್ಟು ಬಾಳೆ ಪದ್ಧತಿಗಳಲ್ಲಿ ಸಾಕಷ್ಟು ವೆರೈಟಿಗಳಲ್ಲಿ ಇವುಗಳು ಮಾತ್ರ ನಮ್ಗೆ ಇವತ್ತಿನ ದಿವಸ ವಾಣಿಜ್ಯ ಬೆಳೆಗಳಲ್ಲಿ ಒಂದು ಅನ್ನೋದಲ್ಲಿ ಗುರುತಿಸ್ಕೊಂಡಾಗಿದೆ. ಇನ್ನು ಉತ್ಪನ್ನದ ಬಗ್ಗೆ ಬಂತು ಅಂತ ಹೇಳಿದ್ರೆ ಇದು ಸ್ಟಾರ್ಟ್ ಆಗಿರುವಂತದ್ದು ಇಂಡೋಮಲಯ, ಆಸ್ಟ್ರೇಲಿಯಾ ಪ್ರಾಂತ್ಯ ಹಾಗೆ ಅಂತೆಲ್ಲ ಕರೆದ್ರೂ ಕೂಡ 2017ನೇ ಅಂಕಿ ಅಂಶದ ಪ್ರಕಾರ ಇಡೀ ಪ್ರಪಂಚದಲ್ಲಿ ಅತ್ಯುನ್ನತವಾದಂತ ಬೆಳೆ ಬೆಳೆದಿರ್ತಕ್ಕಂಥದ್ದು, ಅಂದ್ರೆ ಉತ್ಪನ್ನದಲ್ಲಿ ಬೆಳೆ ಬೆಳೆದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಇದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದ್ರ ನಂತರ ಬರುವಂತದ್ದು ಚೈನಾ. ಸೊ 2017ನೇ ಇಸ್ವಿನಲ್ಲಿ ಚೈನಾ ಮತ್ತು ಭಾರತ ದೇಶ ಎರಡೂ ಸೇರಿ ಇಡೀ ಪ್ರಪಂಚದಲ್ಲಿ ಬೆಳೆದಿರ್ತಕ್ಕಂಥ ಕನಿಷ್ಠ ಅಂದ್ರೂ 38% ಅಷ್ಟು ಬಾಳೆನ ಈ ಎರಡು ದೇಶಗಳಲ್ಲಿ ಮಾತ್ರ ಬೆಳೆಯಲಾಗಿದೆ. ಸೊ ಅಲ್ಲಿಗೆ ನಾವು ಲೆಕ್ಕ ಹಾಕೊಳ್ಬೇಕು, ಈ ಬೆಳೆನ ಒಬ್ಬ ರೈತ ಆಗಿ ಬೆಳೆ ಬೆಳಿಬಹುದು ಅಂತ ಅನ್ನೋದಾದ್ರೆ ಸಾಮಾನ್ಯ ಜ್ಞಾನ ಇಟ್ಕೊಂಡು, ಅತಿ ಜ್ಞಾನ ಬೇಡ, ಸಾಮಾನ್ಯ ಜ್ಞಾನ ಇಟ್ಕೊಂಡು ಯಾವ ರೀತಿ ನಾವು ಅತ್ಯುನ್ನತ ಬೆಳೆನ ಬೆಳಿಬಹುದು ಅನ್ನೋದಕ್ಕೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡ್ಲಿಕ್ಕೆ ಈಗ ಶುರು ಮಾಡೋಣ. ಇನ್ನು ಬಾಳೆ ಬೆಳಿಬೇಕಾದ್ರೆ ಒಂದು ತಲೆಗೆ ಬರುತ್ತೆ ಎಲ್ಲರಿಗೂ, ಗಡ್ಡೆ ಹಾಕಿದ್ರೆ ಉತ್ತಮನೋ ಅಥವಾ ಇವತ್ತಿನ ದಿವಸ ಎಲ್ಲ ಅಂಗಾಂಶ ಕಸಿ ಅಂತ ಹೇಳ್ತಾರೆ, ಅಂದ್ರೆ ಟಿಶ್ಯೂ ಕಲ್ಚರ್ ಅಂತ ಹೇಳಿ ಕರಿತೀವಿ. ಸೊ ಈ ಬೆಳೆಯನ್ನ ಮಾಡಿದ್ರೆ ಉತ್ತಮನೋ ಅಂತ ಹೇಳಿ ಅಂತ ಅವರವರ ಸ್ಪೆಂಡ್ ಮಾಡೋದು, ಅಂದ್ರೆ ಯಾವ ರೀತಿಯಿಂದ ಅವರು ಖರ್ಚು ಮಾಡಿ ಬೆಳೆ ತೆಗಿಬೇಕು ಅಂತ ಅನ್ನೋ ರೀತಿನಲ್ಲಿ ಅವರು ನಿರ್ಧಾರ ಮಾಡಿರ್ತಾರೋ ಅದ್ರ ಮೇಲೆ ನಾವು ಇದನ್ನ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀವಿ. ಗಡ್ಡೆ ಹಾಕಿ ಬೆಳೆಯೋದ್ರಿಂದ ಒಂದು ಇನಿಷಿಯಲ್ ಖರ್ಚು ಅಂತ ಏನ್ ಕರಿತೀವಿ ಅದು ಕಡಿಮೆ ಇರುತ್ತೆ. ಆದ್ರೆ ಅಂಗಾಂಶ ಸಸಿಯಿಂದ ಮಾಡೋದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಸಸಿಗೆ ತಗುಲತಕ್ಕಂತ ಒಂದು ಖರ್ಚು ಸ್ವಲ್ಪ ಹೆಚ್ಚಿರುತ್ತೆ. ಅದೇ ಗಡ್ಡೆ ತಗೊಳ್ಳೋದಾದ್ರೆ ಹೆಚ್ಚು ಕಮ್ಮಿ ಇವತ್ತಿನ ದಿವಸ 1ನೇ ವರ್ಷದ್ದು ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 2ನೇ ವರ್ಷದ್ದು ಗಡ್ಡೆ ಏನಿರುತ್ತೆ ಅದನ್ನ ಬಗ್ದು ತೆಗೆದು ಅದನ್ನೆಲ್ಲ ಕ್ಲೀನ್ ಔಟ್ ಮಾಡ್ಕೊಂಡು ನೆಡಿ ಅಂತ ಹೇಳ್ತೀವಿ. ಅದಕ್ಕೆ ಜಾಸ್ತಿ ಅಂತ ಹೇಳಿದ್ರೆ ಒಂದು 4 ರಿಂದ 6 ರೂಪಾಯಿ ತನಕ ಖರ್ಚು ಬರ್ಬೋದು. ಅದೇ ಟಿಶ್ಯೂ ಕಲ್ಚರ್ ಬಾಳೆ ಅಂತ ಅನ್ನೋದಾದ್ರೆ, ಅಂದ್ರೆ ಅಂಗಾಂಶ ಕಸಿಯಿಂದ ಮಾಡಿರ್ತಕ್ಕಂಥ ಬಾಳೆ, ಪಚ್ಚಬಾಳೆ ನಿಮಗೆ 11 ರೂಪಾಯಿಯಿಂದ ಹಿಡಿದು 10 ರೂಪಾಯಿಯಿಂದ ಹಿಡಿದು 15 ರೂಪಾಯಿದು ಒಂದು ಗಿಡದ ತನಕ ಅನ್ನೋಂಗೆ ಆಗತ್ತೆ ಅದರಲ್ಲಿ ಖರ್ಚು ವೆಚ್ಚದಲ್ಲಿ ಲೆಕ್ಕ ತಗೊಂಡಾಗ. ಇನ್ನ ಏಲಕ್ಕಿ ಬಾಳೆ ಅಂತ ಹೇಳಿ ಅಂತ ಬಂದಾಗ 25 ರಿಂದ 30 ರೂಪಾಯಿ ತನಕ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಖರ್ಚು ಬೆಳೆಗೆ ಅಂತೇಳಿ ಗಿಡಕ್ಕೆ ಬರುತ್ತೆ. ಸೊ ಅದನ್ನ ಅವರವರು ನೋಡ್ಕೊಂಡು ನಿರ್ಧಾರ ಮಾಡ್ಕೊಳ್ಬಹುದು. ಇನ್ನು ಇಳುವರಿ ಲೆಕ್ಕಕ್ಕೆ ಬಂತು ಅಂತ ಹೇಳಿದ್ರೆ ಏಲಕ್ಕಿ ಬಾಳೆನ ಆವರೇಜ್ ಅಲ್ಲಿ ತಗೊಂಡ್ರೆ ಸರಾಸರಿ ನಾವು 10 ರಿಂದ 12 ಕೆಜಿ ಸರಾಸರಿ ಕರ್ನಾಟಕದಲ್ಲಿ ಕಂಡಂತದ್ದು ಇದೆ ಸಾಮಾನ್ಯವಾಗಿ. ಅದೇ ಸ್ವಲ್ಪ ವೈಜ್ಞಾನಿಕ ರೀತಿಯಿಂದ ಬೆಳೆದಿರೋದೇ ನಿಜ ಆಯ್ತು ಅಂತ ಹೇಳಿದ್ರೆ ಅದ್ರದ್ದೊಂದು 15 ಕೆಜಿ ತನಕ, ಒಂದು ಮನೆ 15 ಕೆಜಿ ತನಕ ತೂಗೋ ರೀತಿನಲ್ಲಿ ಬೆಳೆ ತೆಗಿಬಹುದು. ಇನ್ನು ಪಚ್ಚಬಾಳೆಗೆ ಬಂತು ಅಂತ ಹೇಳಿದ್ರೆ ಗಡ್ಡೆ ಹಾಕಿ ಬೆಳೆದಿರ್ತಕ್ಕಂಥದ್ದನ್ನ
ಸಾಮಾನ್ಯವಾಗಿ ಆವರೇಜ್ ತಗೊಂಡು ಅಂತ ಹೇಳಿದ್ರೆ ಸರಾಸರಿ 25ರಿಂದ 30 ಕೆಜಿ ತನಕ ಸರಾಸರಿ ತೆಗಿಬಹುದು ಒಂದು ಗೊನೆಗೆ. ಅದರಲ್ಲಿ ಸ್ವಲ್ಪ ವೈಜ್ಞಾನಿಕವಾಗಿ ಸ್ಟಾರ್ಟಿಂಗ್ ಅಲ್ಲಿಂದ ಕೊನೆ ತನಕ ಯಾವ್ಯಾವ ಒಂದು ಹಂತದಲ್ಲಿ ಯಾವ ಗೊಬ್ಬರ ಕೊಡಬೇಕು, ಔಷಧೋಪಚಾರ ಯಾವ ರೀತಿ ಮಾಡಬೇಕು, ನೀರು ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಬೆಳೆಯೋದು ಸತ್ಯ ಆಯ್ತು ಅಂತ ಹೇಳಿದ್ರೆ ಆವರೇಜ್ ಅಲ್ಲಿ 50ರಿಂದ 55 ಕೆಜಿ ಕೂಡ ಒಂದು ಗೊನೆಗೆ ತೆಗೆಯೋಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಬಾಳೆ ಬೆಳೆ ಬೆಳೆಯೋ ಪದ್ಧತಿಗೆ ಬಂದ್ವಿ ನೋಡೋದು ಅಂತ ಅನ್ನೋದಾದ್ರೆ, ಬಾಳೆ ಬೆಳೆಯನ್ನ ನಾವು ಶುರುವಿಂದ ಕೊನೆ ತನಕ ತಗೊಳ್ತು ಅಂದ್ರೆ 4 ಹಂತವಾಗಿ ನಾವು ವಿಂಗಡಿಸಬಹುದು. ಮೊದಲನೇದು ಗಡ್ಡೆ ಹಾಕೋದಾದ್ರೆ ಗಡ್ಡೆದ್ರದ್ದು ಹೇಗೆ ತಯಾರಿ ನಡೆಸಬೇಕು ಮತ್ತು ಭೂಮಿನ ಹೇಗೆ ತಯಾರು ಮಾಡಬೇಕು ಅಥವಾ ಭೂಮಿನ ಹದ ಹೇಗೆ ಮಾಡಬೇಕು ಅಂತ ಹೇಳಿ ಅಂತ ಅದು ಮೊದಲನೇದು ಹಂತ ಬರುತ್ತೆ. ಎರಡನೇ ಹಂತ 1ನೇ ತಿಂಗಳಿಂದ ಅಂದ್ರೆ 30 ದಿವಸದ ಆದ್ಮೇಲಿಂದ ಹೆಚ್ಚು ಕಮ್ಮಿ ಅರೌಂಡ್ ಒಂದು 5 ತಿಂಗಳು ತನಕ ಬೆಳೆ ಯಾವ ರೀತಿನಲ್ಲಿ ಹಂತ ಹಂತವಾಗಿ ಬೆಳವಣಿಗೆ ಬರಬೇಕು, ಎಷ್ಟು ಗಾತ್ರ ಇರಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬೇಕಾಗತ್ತೆ. ಅದಾದ ನಂತರ 3ನೇ ಹಂತ ಅಂತ ಹೇಳಿದ್ರೆ ಗೊನೆ ಹೊರಗೆ ಬರೋಕ್ ಸ್ಟಾರ್ಟ್ ಆದಾಗ ಅಲ್ಲಿಂದ 30 ದಿವಸದ ತನಕ ಪೂರ್ತಿ ಚಿಪ್ಪು ಹೊರಗೆ ಬರ್ಲಿಕ್ಕೆ ಪ್ರತಿಯೊಂದು ಫಿಂಗರ್ಸ್ ಮತ್ತು ಚಿಪ್ ಅಂತ ಏನ್ ಹೇಳ್ತೀವಿ ಅದು ಆಚೆ ಬರ್ಲಿಕ್ಕೆ ಬರುವಂತ ಒಂದು ಸಮಯ. ಆ ಸಮಯದಲ್ಲಿ ಯಾವ ಗೊಬ್ಬರ ಕೊಡಬೇಕು, ಎಷ್ಟು ನೀರು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಳ್ಬೇಕಾಗತ್ತೆ. ಇನ್ನು ಕೊನೆಯದಾಗಿ ಪೂರ್ತಿಯಾಗಿ ಗೊನೆ ಬಂದಾದ್ಮೇಲೆ ಗೊನೆಯ ಪರಿಪಕ್ವತೆ ಅಂದ್ರೆ ಮೆಚ್ಯೂರಿಟಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ನಾವು ಅದರದ್ದು ಕ್ವಾಲಿಟಿ ಬಗ್ಗೆ ಒತ್ತು ಕೊಡ್ಬೇಕಾಗತ್ತೆ. ಸೊ ಮೊದಲ ಒಂದು 7 ತಿಂಗಳು 8 ತಿಂಗಳು ಹಂತದಲ್ಲಿ ಏನು ನಾವು ಆರೈಕೆ ಮಾಡ್ತೀವಿ, ಆವಾಗ ನಾವು ಎಷ್ಟು ಸಾಧ್ಯನೋ ಅಷ್ಟು ಉತ್ಪನ್ನದ ಬಗ್ಗೆ ಗಮನ ಕೊಡ್ತೀವಿ. ಇನ್ನು ಕೊನೆಯಲ್ಲಿ ಲಾಸ್ಟ್ ಒಂದು 60 ದಿವಸ ಅಥವಾ 65 ದಿವಸದಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂದ್ರೆ ಅದ್ರದ್ದು ಗುಣಮಟ್ಟಕ್ಕೆ. ಸೊ ಇದನ್ನ ನಾವು ಹಂತ ಹಂತವಾಗಿ ಮಾಡ್ಕೊಂಡಾಗ ಈಗ ಮೊದಲನೇದಾಗಿ ಯಾವ ರೀತಿ ನಾವು ನೆಲನ ಅಥವಾ ಭೂಮಿನ ಹದಗೊಳಿಸಬೇಕು, ಅದ್ರ ಜೊತೆಗೆ ಗಿಡ ಮತ್ತು ಗಡ್ಡೆನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವಾಗ ನೋಡೋಣ. ಈಗ ಲ್ಯಾಂಡ್ ಪ್ರಿಪರೇಷನ್ ಅಂತಾಗ್ಲಿ ಅಥವಾ ಭೂಮಿ ಹದ ಮಾಡೋದ್ರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಗೆ 3 ಪದ್ಧತಿಯಾಗಿರ್ತಕ್ಕಂಥ ಭೂಮಿ ಸಿಗತ್ತೆ. ಅಂದ್ರೆ ಅದನ್ನ ನಾವು ರಸಸಾರ ಅಂತ ಕರಿತೀವಿ. ಅದೊಂದು ಪರೀಕ್ಷೆ ಮಾಡಿಸಿದಾಗ ನಿಮಗೆ ಗೊತ್ತಾಗತ್ತೆ, pH ಅಂತ ಹೇಳಿ ಕರಿತೀವಿ. ಈ pH ನ ನಾವು 3 ಗುಂಪಾಗಿ ವಿಂಗಡಿಸ್ತೀವಿ. ಒಂದು 7.5 pH ಅಥವಾ 6.5 ಇಂದ 7.5 pH ಗಿಂತ ಕಡಿಮೆ ಇರ್ತಕ್ಕಂಥ ಮಣ್ಣು, ಅದಕ್ಕೆ ನಾವು ಹುಳಿ ಭೂಮಿ ಅಂತ ಕರಿತೀವಿ ಅಥವಾ ಹುಳಿ ಮಣ್ಣು ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಆಸಿಡಿಕ್ ಸಾಯಿಲ್ ಅಂತ ಕರೀತಾರೆ. ಸಾಮಾನ್ಯವಾಗಿ ನಮ್ಮ ಕರಾವಳಿನಲ್ಲಿ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ಭೂಮಿ. ಇನ್ನು ನೆಕ್ಸ್ಟ್ ಬರುವಂತದ್ದು ನ್ಯೂಟ್ರಲ್ pH ಅಂತ ಹೇಳ್ತೀವಿ. ಅಂದ್ರೆ 6.5 7.5 ತನಕ pH ಇರುವಂತ ಒಂದು ಜಮೀನು. ಸಾಮಾನ್ಯವಾಗಿ ನಿಮಗೆ ಮಧ್ಯ ಕರ್ನಾಟಕ ಮತ್ತೆ ಕೆಲವು ಭಾಗದ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಕೊಳ್ಳೇಗಾಲ ಮತ್ತು ಗುಂಡ್ಲುಪೇಟೆ ಒಂದು ಡಿಸ್ಟ್ರಿಕ್ಟ್ ಏನ್ ಬರುತ್ತೆ ಅಲ್ಲಿ ಕೂಡ ನಮ್ಗೆ ನ್ಯೂಟ್ರಲ್ ಸಾಯಿಲ್ ಅಥವಾ ಸಮಚಿತ್ತ ಇರುವಂತಕ್ಕಂಥ pH ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಬರುವಂತದ್ದು ಆಲ್ಕಲೈನ್ ಸಾಯಿಲ್ ಅಂತ ಕರಿತೀವಿ ಅಥವಾ ಕ್ಷಾರಯುಕ್ತ ಜಮೀನು ಅಂತ ಹೇಳ್ತೀವಿ. ಈ ತರ ಒಂದು ಜಮೀನು 8 ಅಥವಾ 7.5ಗಿಂತ ಹೆಚ್ಚು ಇರ್ತಕ್ಕಂಥ pH ಆಗುತ್ತೆ. ಕೆಲವೊಂದು ಭಾಗದಲ್ಲಿ ಈಗ ಬಳ್ಳಾರಿ ಆಗ್ಬೋದು ಅಥವಾ ಒಂದು ಸ್ವಲ್ಪ ಲಿಂಗಸೂರು, ಕುಷ್ಟಗಿ ಈ ಕಡೆ ಭಾಗದಲ್ಲಿ ಏನಾಗುತ್ತೆ pH ಜಾಸ್ತಿ ಇರೋದ್ರ ಜೊತೆಗೆ ಅಂದ್ರೆ 8ಕ್ಕಿಂತ ಜಾಸ್ತಿ pH ಇರೋದ್ರ ಜೊತೆಗೆ ಉಪ್ಪಿನಾಂಶ ಕೂಡ ಹೆಚ್ಚಾಗಿ ಶೇಖರಣೆ ಆಗಿರ್ತಕ್ಕಂಥದ್ದು ನೈಸರ್ಗಿಕವಾಗಿರ್ತಕ್ಕಂಥದ್ದು ಇದು ನಮ್ಮಲ್ಲಿ ಕಂಡು ಬರುತ್ತೆ. ಆದ್ರೆ ಈ ಯಾವುದೇ ತರದ pH ಆದ್ರೂ ಕೂಡ ಇವತ್ತಿನ ದಿವಸ ನಮ್ಮ ಅದೃಷ್ಟಕ್ಕೆ ಬಾಳೆ ಬೆಳೆಯನ್ನ ನಾವು ಬೆಳಿಬಹುದಾಗಿದೆ. ಸೊ ಇದರಲ್ಲಿ ಇದನ್ನ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಣ್ಣಿನ pH ಎಷ್ಟು ಇದೆ ಅಂತ ಗುರುತು ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಅದನ್ನ ಸಾಧ್ಯ ಆದಷ್ಟು ನ್ಯೂಟ್ರಲಿಗೆ ತರೋ ಅಂತ ಒಂದು ಪದ್ಧತಿನ ಫಸ್ಟ್ ಅಲ್ಲಿ ನಾವು ಮಾಡ್ಬೇಕಾಗತ್ತೆ. ಅಸಿಡಿಕ್ ಅಥವಾ ಹುಳಿ ಮಣ್ಣು ಇರ್ತಕ್ಕಂಥದ್ರಲ್ಲಿ ನಾವು ಸಾಮಾನ್ಯವಾಗಿ ಅಗ್ರಿಕಲ್ಚರಲ್ ಲೈಮ್ ಅಂತ ಹೇಳ್ತೀವಿ ಅಥವಾ ಸಾಮಾನ್ಯವಾಗಿ ಸಿಗುವಂತ ಪುಡಿ ಸುಣ್ಣ ಇದನ್ನ ನಾವು ಶುರುವಿನಲ್ಲಿ ಹಾಕ್ಬೇಕಾಗತ್ತೆ. ಉದಾಹರಣೆಗೆ ಈಗ 6 ಅಥವಾ 5.5 pH ಇರುವಂತ ಜಮೀನಿಗೆ 250ರಿಂದ 300 ಕೆಜಿ 1 ಎಕರೆಗೆ ಸುಣ್ಣನ ಹಾಕ್ಬೇಕು. ಆವಾಗ ಇದನ್ನ ಯಾವಾಗ ಹಾಕ್ಬೇಕು ಅಂತ ಹೇಳಿದ್ರೆ ಜಮೀನು ತಯಾರು ಮಾಡಿ ಗಡ್ಡೆ ಅಥವಾ ಬಾಳೆ ಗಿಡ ಹಾಕಕ್ಕೆ 30 ದಿವಸಕ್ಕೆ ಮುಂಚೆ ಅಥವಾ ಕನಿಷ್ಠ ಅಂದ್ರೂ ಕೂಡ 20 ದಿವಸ ಮುಂಚೆ ಸುಣ್ಣ ಹಾಕೋ ಪದ್ಧತಿ ನಾವು ಅನುಸರಿಸ್ಕೋಬೇಕಾಗತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದ್ರ ನಂತರ ಕೊಡುವಂತ ಗೊಬ್ಬರ ಪ್ರತಿಯೊಂದು ಕಣನು ಕೂಡ ಬೆಳೆಗೆ ಸಿಗ್ಲಿಕ್ಕೆ ಅನುಕೂಲ ಆಗತ್ತೆ. ಇನ್ನು ನ್ಯೂಟ್ರಲ್ pH ಇರ್ತಕ್ಕಂಥ ಒಂದು ಜಮೀನಲ್ಲಿ ಇದು ಯಾವುದೇ ಮಣ್ಣಿನ ಸುಧಾರಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಆಲ್ಕಲೈನ್ ಅಥವಾ ಇದು ಕ್ಷಾರಯುಕ್ತ ಜಮೀನು ಅಂತ ಏನ್ ಹೇಳ್ತೀವಿ ಆ ತರದ ಒಂದು ಜಮೀನಲ್ಲಿ ಜಿಪ್ಸಮ್ ನ ಬಳಕೆ ಮಾಡ್ಬೇಕಾಗತ್ತೆ. ಜಿಪ್ಸಮ್ ಅದ್ರ ಯಾವ ರೀತಿ ನಾವು ಪರೀಕ್ಷೆ ಮಾಡಿಸ್ಕೊಂಡ ಆದ್ಮೇಲಿಂದ ಉದಾಹರಣೆಗೆ 8 ಇರ್ಬೋದು, 8.2 ಇರ್ಬೋದು ಅಥವಾ 8.4 pH ಇರ್ಬೋದು. ಈ ತರ pH ಇದ್ದಾಗ ಅದಕ್ಕೆ ಸಾಮಾನ್ಯವಾಗಿ 300ರಿಂದ 350 ಕೆಜಿ ಜಿಪ್ಸಮ್ ಅನ್ನು ನಾವು ಬಳಕೆ ಮಾಡ್ಲಿಕ್ಕೆ ಹೇಳ್ತೀವಿ. ಇದು ಒಂದು ಎಕರೆಗೆ.
ಸೊ ಇದು ಈ ರೀತಿ ನಿಮಗೆ ಗೊತ್ತಾಗಬೇಕಾದ್ರೆ ಮಣ್ಣು ಪರೀಕ್ಷೆ ಅತ್ಯಗತ್ಯ ಆಗುತ್ತೆ. ಈಗ ಒಂದು ಉದಾಹರಣೆ ಅಂದ್ರೆ, ಈಗ ನಾವು ಕಮ್ಮಿ ಅಂದ್ರೂ ಕೂಡ ಗಡ್ಡೆಗಾಗ್ಬೋದು ಅಥವಾ ಟಿಶ್ಯೂ ಕಲ್ಚರ್ ಅಂತ ಏನ್ ಕರಿತೀವಿ, ಅಂಗಾಂಶ ಕಸಿದು ಗಿಡಕ್ಕೆ ನಾವು ಶುರುವಿನಲ್ಲೇನೆ 1 ಎಕರೆಗೆ 40,000 ರಿಂದ 50,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂತಂದಾಗ ಆ ಜಮೀನಿನ ಗುಣಮಟ್ಟ ಮತ್ತು pH ಏನಿದೆ ಅಂತ ತಿಳ್ಕೊಳ್ಳೇಬೇಕಾಗಿದ್ದು ಒಂದು ಸಾಮಾನ್ಯವಾಗಿ ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಸೊ ಇದ್ರ ಜೊತೆಗೆ ಏನಾಗಿದೆ, ಉಪ್ಪಿನಾಂಶ ಗೊತ್ತಾದ್ಮೇಲೆ ಇನ್ನೂ ಒಂದು ತಿಳ್ಕೊಳ್ಬೇಕಾಗಿದ್ದು ಮುಖ್ಯವಾಗಿದ್ದಿಲ್ಲಿ ಅಂತ ಹೇಳಿದ್ರೆ, ಯಾವ ಒಂದು ಜಮೀನು ಆಲ್ಕಲೈನ್ ಇರುತ್ತೆ ಅಂದ್ರೆ 8.5 pH ಗಿಂತ ಜಾಸ್ತಿ ಇರ್ತಕ್ಕಂಥ ಜಮೀನಲ್ಲಿ ಅದರಲ್ಲಿ ಇರ್ತಕ್ಕಂಥ ಸೋಡಿಯಂ ಅಂಶ ಹೆಚ್ಚಾಗಿತ್ತು, ನೀರ್ನಲ್ಲಾಗಿರ್ಬೋದು, ಬೋರ್ವೆಲ್ ಇಂದ ನೀರಾಗಿರ್ಬೋದು ಅಥವಾ ಮಣ್ಣಿನ ಜಮೀನಲ್ಲಿ ಉಪ್ಪಿನಾಂಶ ಜಾಸ್ತಿ ಇತ್ತು ಅಂತ ಅನ್ನೋದಾದ್ರೆ ಅಂತ ಒಂದು ಜಮೀನಲ್ಲಿ ಬಾಳೆ ಹಾಕೋದು ಸೂಕ್ತ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಬಾಳೆ ಒಂದು ಬೆಳೆಗೆ ನಾವು ಸಾಲ್ಟ್ ಸೆನ್ಸಿಟಿವ್ ಗ್ರೂಪ್ ಅನ್ನೋದ್ರಲ್ಲಿ ಸೇರಿಸ್ತೀವಿ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಿನಾಂಶ ಇದ್ರೂ ಕೂಡ ಬಾಳೆ ಬೆಳೆ ಸರಿಯಾಗಿ ಬರಲ್ಲ. ಅಂದ್ರೆ ಗಿಡ ಶುರುವಿನಲ್ಲೇ ಸುಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದ್ರದ್ದು ನಾವು ನ್ಯೂಟ್ರಲೈಸ್ ಮಾಡ್ಕೊಂಡ ನಂತರನೇ ಕೂಡ ಬಾಳೆ ಹಾಕ್ಲಿಕ್ಕೆ ಸೂಕ್ತ ಅಂತ ನಾವು ಸಲಹೆ ಕೊಡ್ತೀವಿ. ಇನ್ನು ನೆಕ್ಸ್ಟ್ ಬಂದು ಯಾವ ಪದ್ಧತಿಯಲ್ಲಿ ಹಾಕಬಹುದು ಅನ್ನೋದು ಒಂದು ತಲೆಗೆ ಬರುತ್ತೆ. ಅಂದ್ರೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಎಷ್ಟು ಅಂತರ ಇರಬೇಕು, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಅಂತ. ಇದರಲ್ಲಿ 2-3 ಪದ್ಧತಿನ ಅಳವಡಿಸ್ಕೊಂಡಿರೋದು ನಾವು ಸರ್ವೇ ಸಾಮಾನ್ಯವಾಗಿ ನೋಡಬಹುದು. ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ, ಅಂದ್ರೆ ಅಲ್ಲಿಗೆ 6x6 ಅಂತ ಹೇಳ್ತೀವಿ. ಸೊ ಅಲ್ಲಿಗೆ 1 ಎಕರೆನ ನಾವು ತಗೊಂಡ್ರೆ ಸರಾಸರಿ 1110 ಗಿಡನ ನಾವು ಕೂರಿಸಬಹುದು. ಯಾವ ಪದ್ಧತಿಲಿ? 6x6 ಪ್ಲಾಂಟಿಂಗ್ ಅಲ್ಲಿ ಮಣ್ಣು ನೋಡ್ಕೊಂಡಾಗ. ಇನ್ನ ಕೆಲವರು ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಆಗ್ಬೇಕು, ಕಳೆ ತೆಗಿಲಿಕ್ಕೆ ಆಗ್ಬೇಕು, ನಮ್ಗೆ ಜಾಗ ಸ್ವಲ್ಪ ಹೆಚ್ಚು ಬೇಕು ಅಂತಂದಂತವ್ರು 7x7 7 ಅಡಿ 7 ಅಡಿನಲ್ಲಿ ಪ್ಲಾಂಟಿಂಗ್ ನ ಮಾಡ್ಕೊಳ್ಬಹುದು. ಅಂತ ಸಂದರ್ಭದಲ್ಲಿ 1 ಎಕರೆಗೆ 816 ಗಿಡಗಳು ಮಾತ್ರ ಕೂರುತ್ತೆ. ಇನ್ನ ಅದಕ್ಕಿಂತ ನೆಕ್ಸ್ಟ್ ಇರೋದು ಡೆನ್ಸ್ ಪ್ಲಾಂಟಿಂಗ್ ಅಂತ ಕರಿತೀವಿ. ಇತ್ತೀಚೆಗೆ ಕಳೆದ ಒಂದು 10-15 ವರ್ಷದಿಂದ ರೈತರ ಆವಿಷ್ಕಾರ ಮಾಡ್ಕೊಂಡಿರ್ತಕ್ಕಂಥ ಒಂದು ಪದ್ಧತಿ. ಇದನ್ನ ನಾವು ಪೇರ್ಡ್ ರೋ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಒಂದು ಸಾಲುಗಿಂತ ಇನ್ನೊಂದು ಸಾಲು ಮಧ್ಯದಲ್ಲಿ 2 ಲೈನ್ ಅನ್ನ ತಗೊಳ್ಳುವಂಥದ್ದು. ಅದು ಪೇರ್ಡ್ ರೋ ಅಂದಾಗ ಒಂದು ಪೇರಿಂದ ಇನ್ನೊಂದು ಪೇರಿಗೆ ಮಧ್ಯದಲ್ಲಿ ಕಡಿಮೆ ಅಂದ್ರೂ ಕೂಡ 12 ಅಡಿ ಅಳತೆ ಇರುತ್ತೆ, ಜಾಗ ಬಿಟ್ಟಿರ್ತೀವಿ. ಮತ್ತೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಆ ಪೇರ್ ಒಳಗಡೆ ಒಂದು ಸಾಲಿಂದ ಒಂದು ಸಾಲಿಗೆ 4 ರಿಂದ 5 ಅಡಿ, ಗಿಡದಿಂದ ಗಿಡಕ್ಕೆ 4 ರಿಂದ 5 ಅಡಿ. ಸೊ ಅಲ್ಲಿಗೆ ಏನ್ ಬಂತು ಅಂತ ಹೇಳಿದ್ರೆ 240 ಸ್ಕ್ವೇರ್ ಫೀಟ್ ಅಲ್ಲಿ 8 ಗಿಡ ಕೂತ್ಕೊಳ್ಳುತ್ತೆ. ಸೊ ಅಲ್ಲಿಗೆ 1 ಎಕರೆಗೆ 1335 ಗಿಡನ ಕೂರಿಸಬಹುದು. ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವು, ಪ್ರತಿಯೊಂದು ಗಿಡ ಕೂಡ ನಮಗೆ ಇನ್ವೆಸ್ಟ್ಮೆಂಟ್ ಲೆಕ್ಕಕ್ಕೆ ಬರುತ್ತೆ. ಸೊ ಪ್ರತಿಯೊಂದು ಗಿಡಕ್ಕೂ ಕೂಡ ಅದಕ್ಕೆ ಬೇಕಾಗಿದ್ದಂತ ನೀರು, ಗೊಬ್ಬರ ಮತ್ತು ಔಷಧಿ ಆರೈಕೆ ನಾವು ಮಾಡಲೇಬೇಕಾಗತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಪದ್ಧತಿಯಲ್ಲಿ ಪ್ಲಾಂಟಿಂಗ್ ಮಾಡಬೇಕು ಅಂತ ಅನ್ನೋದನ್ನ ನಿರ್ಧಾರ ತಾವು ತಗೊಳ್ಬಹುದು. ಇದರ ನಂತರ ನೆಕ್ಸ್ಟ್ ಬರುವಂತದ್ದು ಹೇಳಿದ್ರೆ, ಗಡ್ಡೆ ಹಾಕೋದಾದ್ರೆ ಗುಂಡಿ ತೆಗೆಯೋದು ಅವಶ್ಯಕ ಆಗತ್ತೆ. ಅಂಗಾಂಶ ಕಸಿ ಹಾಕೋದಾದ್ರೆ ಗುಂಡಿ ತೆಗೆಯೋ ಅವಶ್ಯಕತೆ ಬರೋದಿಲ್ಲ. ಡೀಪ್ ಕಲ್ಟಿವೇಶನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಕಲ್ಟಿವೇಟರ್ ಇಂದ ಡೀಪ್ ಕಲ್ಟಿವೇಶನ್ ಮಾಡ್ತು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 3/4 ಅಡಿ ತನಕ ಆಳಕ್ಕೆ ಹೋಗುತ್ತೆ. ಸೊ ಅಷ್ಟು ಒಂದು ಆಳ ನಮ್ಗೆ ಅಂಗಾಂಶ ಸಸಿ ಇರೋತಕ್ಕನ್ನ ಹಾಕ್ಲಿಕ್ಕೆ ಸಾಕಾಗತ್ತೆ. ಆದ್ರೆ ಗಡ್ಡೆ ಹಾಕೋದಾದ್ರೆ ಗಡ್ಡೆಗೆ ಆರೈಕೆ ಮಾಡಬೇಕು ಮೊದಲು, ಅಂದ್ರೆ ಅದಕ್ಕೆ ಬೀಜೋಪಚಾರ ಅಂತ ಕರಿತೀವಿ. ಅದನ್ನ ತದನಂತರ ಗುಂಡಿ ತೆಗೆದು ಗುಂಡಿ ಒಳಗಡೆ ಕೆಲವೊಂದು ಪದಾರ್ಥಗಳನ್ನ ಹಾಕಿ 1 ತಿಂಗಳು ಮುಂಚೆ ಭೂಮಿ ಲ್ಯಾಂಡ್ ಪ್ರಿಪರೇಷನ್ ಅಂತ ಕರಿತೀವಲ್ಲ, ಆ ಟೈಮಲ್ಲಿ ಅದಕ್ಕೆ ಸಿಸ್ಟಮ್ ಅಲ್ಲಿ ಹಾಕ್ಬೇಕಾಗತ್ತೆ. ಈಗ ಗುಂಡಿ ತೆಗೆದು ಮಾಡುವಂತ ಟೈಮಲ್ಲಿ ಏನಾಗುತ್ತೆ, ಗಡ್ಡೆ ಹಾಕುವಂತ ಟೈಮಲ್ಲಿ ಬೀಜೋಪಚಾರ ಅಂತ ಹೇಳ್ತೀವಿ. ಅಂದ್ರೆ ಗಡ್ಡೆಗೆ ಉಪಚಾರ ಮಾಡುವಾಗ ಸಾಮಾನ್ಯವಾಗಿ 500 ಲೀಟರ್ ನೀರಿನಲ್ಲಿ, 1 ಎಕರೆ ಲೆಕ್ಕದಲ್ಲಿ ಹೇಳ್ತಾ ಇರೋದು, 500 ಲೀಟರ್ ನೀರಿನಲ್ಲಿ ಒಂದು ಕೀಟನಾಶಕ ಅಂದ್ರೆ ಕ್ಲೋರೋಪೈರಿಫಾಸ್ ಆಗ್ಬೋದು, ಈಗ ಮೊನೊಕ್ರೋಟೋಫಾಸ್ ಬ್ಯಾನ್ ಆಗಿದೆ ಅದು ಬೇಡ, ಅದ್ರ ಬದಲು ಏಕಲಕ್ಸ್ ಆಗ್ಬೋದು, ಈ ತರದ ಯಾವ್ದಾದ್ರು ಒಂದು ಕ್ವಿನಾಲ್ಫಾಸ್ ಅಂತ ಏನ್ ಕರಿತೀವಿ ಅದನ್ನ, ಒಂದು ಕೀಟನಾಶಕ ಮತ್ತೊಂದು ಶಿಲೀಂಧ್ರನಾಶಕ. ಸಾಮಾನ್ಯವಾಗಿ ಶಿಲೀಂಧ್ರನಾಶಕನ ಕಾಪರ್ ಬೇಸ್ ಇರುವಂತದ್ದು, ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಏನು ಕರಿತೀವಿ ನಾವು, COC, ಅದನ್ನ ಆಯ್ಕೆ ಮಾಡಿದ್ರೆ ಸೂಕ್ತ. ಸೊ ಅದನ್ನ ಮತ್ತು ಅದ್ರ ಜೊತೆಗೆ ಮೊಳಕೆ ಕರೆಕ್ಟ್ ಟೈಮಿಗೆ ಮೊಳಕೆ ಒಡೆದು ಹೊಸ ಎಲೆ ಚಿಗುರು ಬರಬೇಕು ಅಂತ ಅನ್ನೋದಾದ್ರೆ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಬೇಕಾಗತ್ತೆ ಗಡ್ಡೆಗೆ. ಸೊ ಹಾಗಾಗಿ ಅದರಲ್ಲಿ ಜಿಂಕು ಮತ್ತು ಬೋರಾನ್ ಇರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಆಗಲಿ ಅಥವಾ ಸೂಕ್ಷ್ಮ ಪೋಷಕಾಂಶಗಳನ್ನ ಮಿಶ್ರಣ ಮಾಡಿ ಆ ಒಂದು 500 ಲೀಟರ್ನಲ್ಲಿ 1 ಲೀಟರು ಕೀಟನಾಶಕ, 1 kg ಶಿಲೀಂಧ್ರನಾಶಕ ಹಾಗೂ 750 ಗ್ರಾಮಿಂದ 1 kg ಅಷ್ಟು
ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಅಂತ ಕರಿತೀವಿ. ಅಂತ ಹೇಳಿದ್ರೆ 6 ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋ ಅಂಥದ್ದು ಲಘು ಪೋಷಕಾಂಶಗಳು ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಮಾಲಿಬ್ಡೆನಮ್ ಮತ್ತು ಬೋರಾನ್. ಈ 6 ಇರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳದ್ದು ಮಿಶ್ರಣ ಇರ್ತಕ್ಕಂಥದ್ರಲ್ಲಿ ಈ ಗಡ್ಡೆನ ಅದ್ದಿ ಅಟ್ಲೀಸ್ಟ್ ಒಂದು 5 ರಿಂದ 8 ನಿಮಿಷ ಬಿಟ್ಟು ನಂತರ ಅದನ್ನ ತೆಗೆದು ಒಂದು ನೆರಳಲ್ಲಿ ತಾಡ್ಪಲ್ ಮೇಲೆ ಅಥವಾ ಚಾಪೆ ಮೇಲೆ ಒಣ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಆದ್ಮೇಲೆ ಈ ಗಡ್ಡೆನ ನಾವು ನೆಡ್ಲಿಕ್ಕೆ ಬಳಸೋಕೆ ಸೂಕ್ತ ಅಂತ ಹೇಳ್ತೀವಿ. ಇದು ಮಾಡೋದ್ರಿಂದ ಉಪಯೋಗ ಏನು ಅಂತ ಹೇಳಿದ್ರೆ, ಈ ಮುಂಚೆ ಆಲ್ರೆಡಿ ನೀವು ಹೇಳೋ ಹಾಗೆ ಗಡ್ಡೆನ ನಾವು ಇನ್ನು ಇದಕ್ ಮುಂಚೆ ಬಂದಿರತಕ್ಕಂತ ತೋಟದಲ್ಲಿಂದ ತಗೊಂಡಿರ್ತೀವಿ. ಸೊ ಆ ತೋಟದಲ್ಲಿ ಈ ಗಡ್ಡೆಗಳು ಆಲ್ಮೋಸ್ಟ್ ನಿಮಗೆ ಒಂದು 12 ರಿಂದ 16 ತಿಂಗಳಿಂದ ಬೆಳೀತಾ ಇರುತ್ತೆ. ಅಲ್ಲಿ ಇರ್ತಕ್ಕಂತ ಹುಳ ಆಗ್ಲಿ ಅಂದ್ರೆ ಭೂಮಿಯಿಂದ ಬರ್ತಕ್ಕಂಥದ್ದು ಅಥವಾ ಈ ಒಂದು ಗಡ್ಡೆಯಲ್ಲಿ ಇರ್ತಕ್ಕಂಥ ಹುಳ ಆಗ್ಲಿ ರೋಗ ಆಗ್ಲಿ ನಿಮ್ಮ ತೋಟಕ್ಕೆ ಬರಬಾರ್ದು. ಹಾಗಾಗಿ ಇದು ಬೀಜೋಪಚಾರ ಮುಖ್ಯ ಅಂತ ಹೇಳಿ ಕರಿತೀವಿ. ಇದನ್ನ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾವು 1 ತಿಂಗಳ ತನಕ ಏನ್ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈ ರೀತಿ ಭೂಮಿ ತಯಾರು ಮಾಡ್ಕೊಳ್ಳುವಂತ ಒಂದು ಹಂತದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಈಗ ಒಂದು ಗಡ್ಡೆನ ಹಾಕೋದು ವಿಚಾರ ಮಾತಾಡಿದ್ವಿ. ಸೊ ಗಡ್ಡೆ ಹಾಕುವಾಗ ತುಂಬಾ ಜನಕ್ಕೆ ಸಮಸ್ಯೆ ಬರೋದೇನು ಅಂತಂದ್ರೆ, ಎಷ್ಟು ಆಳ ಎಷ್ಟು ದೊಡ್ಡದು ನಾವು ಗುಂಡಿ ತೆಗಿಬೇಕಾಗತ್ತೆ ಗಡ್ಡೆ ಹಾಕ್ಲಿಕ್ಕೆ ಅಂತೇಳಿ ಅಂತ. ನಮ್ಮಲ್ಲಿ ಒಂದು ಗಾದೆ ಇದೆ, ಬಾಳೆನ ಎಷ್ಟು ಆಳವಾಗಿ ಹಾಕ್ತೀರಾ ಅಷ್ಟು ಒಳ್ಳೇದು, ತೆಂಗನ ಎಷ್ಟು ತೇಲ್ಸಿ ಹಾಕ್ತೀರಾ ಅಷ್ಟು ಒಳ್ಳೇದು ಅಂತ. ಅದೇ ರೀತಿ ಗಡ್ಡೆ ಬಾಳೆನ ನಾವು ಉಪಯೋಗ ಮಾಡ್ಕೊಳ್ಳೋದಾಯ್ತು ಅಂತ ಅನ್ನೋದಾದ್ರೆ ಎಷ್ಟು ಆಳಕ್ಕೆ ಅಂತಂದ್ರೆ ಕಮ್ಮಿ ಅಂದ್ರೂ ಕೂಡ 1 ಅಡಿ, ಮ್ಯಾಕ್ಸಿಮಮ್ ಅಂದ್ರೆ 1.5 ಅಡಿ. ಸೊ 1.5 ಅಗಲ, ಉದ್ದ ಮತ್ತು ಡೆಪ್ತ್ ಈ ಲೆಕ್ಕದಲ್ಲಿ ನಾವು ಗುಂಡಿ ತೆಗೆದು ಆ ಗುಂಡಿ ಒಳಗಡೆಗೆ ಒಂದು ಮಿಕ್ಸ್ಚರ್ನ ನಾವು ಹಾಕೋದು ಸೂಕ್ತ ಅಂತ ಹೇಳ್ತೀವಿ ಇಲ್ಲಿ ಈ ವಿಚಾರದಲ್ಲಿ. ಅದೇನು ಅಂತ ಹೇಳಿದ್ರೆ, 1 ಎಕರೆಗೆ ಸಾಮಾನ್ಯಕ್ಕೆ 1100 ಗುಣಿ ಇರುತ್ತೆ. ಅಂಥದ್ರಲ್ಲಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಅದನ್ನ SSP ಅಂತ ಕರಿತೀವಿ. ಎಲ್ಲಾ ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನೋದನ್ನ 2 ಚೀಲ ಅಂದ್ರೆ 100 kg. ಅದ್ರ ಜೊತೆ ನಿಮ್ಮ ಮಣ್ಣಿನ ರಸಸಾರ ಏನಿದೆ ಅದಕ್ಕೆ ತಕ್ಕ ಹಾಗೆ ಸುಣ್ಣ ಅಥವಾ ಜಿಪ್ಸಮ್ ಅದನ್ನ 200 ರಿಂದ 300 kg ಮಿಶ್ರಣ ಮಾಡಿ ಇದ್ರ ಜೊತೆ ತಿಪ್ಪೆ ಗೊಬ್ಬರ ಬಳಸೋದು ಬೆಟರ್ ಆಗುತ್ತೆ. ಸೊ ಇಲ್ಲಿ ತಿಪ್ಪೆ ಗೊಬ್ಬರ ಅಂತ ಹೇಳಿದ್ರೆ ಸಾವಯವ ಯುಕ್ತ ಇರುವಂತ ಯಾವುದೇ ಗೊಬ್ಬರ ಆಗ್ಬೋದು. ಅದು ತಿಪ್ಪೆ ಗೊಬ್ಬರ ಆಗ್ಬೋದು, ಕೋಳಿ ಗೊಬ್ಬರ ಆಗ್ಬೋದು ಅಥವಾ ಕುರಿ ಗೊಬ್ಬರ ಆಗ್ಬೋದು. ಒಂದು ಅಂಶ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲೂ ನಾವು ಗೊಬ್ಬರ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಕ್ಯಾಟಲ್ ವೇಸ್ಟ್ ಅಂತ ಆಗ್ಲಿ ಅಥವಾ ಚಿಕನ್ ವೇಸ್ಟ್ ಅಂತ ಆಗ್ಲಿ ಅಥವಾ ಕುರಿ ಇಕ್ಕೆ ಅಂತ ಹೇಳಿ ಅಲ್ಲ. ಅದು ಗೊಬ್ಬರ ಮಾಡಿರೋದನ್ನ ಹುಡಿ ಗೊಬ್ಬರ ಅಂತ ಆಗತ್ತೆ. ಸೊ ಚೆನ್ನಾಗಿ ಕೊಳ್ತಿರ್ತಕ್ಕಂಥದ್ದಲ್ಲ, ಡಿಕಂಪೋಸ್ ಆಗಿರ್ತಕ್ಕಂಥ ಗೊಬ್ಬರನ ನಾವು ಪ್ರತಿಯೊಂದು ಎಕರೆಗೆ 3 ರಿಂದ 5 ಟನ್ ಅಷ್ಟು ಮ್ಯಾಕ್ಸಿಮಮ್ ನಾವು ಹಾಕ್ಲಿಕ್ಕೆ ಸರಿಯಾಗಿ ಕೊಡ್ತೀವಿ. ಸೊ ಇಲ್ಲಿ ಒಂದು ವಿಚಾರ ಬರುತ್ತೆ, ಈಗ ಗೊಬ್ಬರನ ಹೇಗ್ ಮಾಡೋದು ಅಂತ ಹೇಳಿ ಅಂತ. ನಮ್ಗೆ ಮುಂಚೆ ಎಲ್ಲ ನೋಡ್ಬೇಕು ಅಂತ ಹೇಳಿದ್ರೆ, ಈಗ ಒಂದು 20 ವರ್ಷದ ಹಿಂದೆ ಅಥವಾ 30 ವರ್ಷದ ಹಿಂದೆ ಎಲ್ಲಾನು ಗೊಬ್ಬರ ಮಾಡ್ಲಿಕ್ಕೆ ಅಂತಾನೆ ಪ್ರತಿಯೊಂದು ಹೊಲದಲ್ಲೂ ಕೂಡ ಗುಂಡಿ ತೆಗೆದು ನೀರಲ್ಲಿ ನಿಂತ್ಕೊಳ್ಳೋ ಲೆಕ್ಕದಲ್ಲಿ ಅಂತ ಮಾಡಿ ಲೇಯರ್ ಬೈ ಲೇಯರ್ ಮಾಡಿ ಗೊಬ್ಬರ ಮಾಡೋರು. ಮತ್ತೆ ಈ ವರ್ಷ ಗೊಬ್ಬರ ಗುಂಡಿ ತೆಗ್ದಿರೋದ್ರಲ್ಲಿ ಮುಂದಿನ ವರ್ಷ ಅದರಲ್ಲಿಂದ ಗೊಬ್ಬರ ತೆಗಿತಿರ್ಲಿಲ್ಲ. 1 ವರ್ಷ ಅಲ್ಲೇ ಗೊಬ್ಬರ ಆಗ್ಲಿಕ್ಕೆ ಬಿಟ್ಟು ಅಲ್ಲೇ ಬೆಳೆದಿರ್ತಕ್ಕಂಥ ಹಸಿರೆಲೆ ಗೊಬ್ಬರ ಆಗ್ಬೋದು ಮತ್ತು ಪ್ರತಿಯೊಂದು ಬೆಳೆ ಏನ್ ಬರುತ್ತೆ, ಬೆಳೆದು ವೇಸ್ಟ್ ಅಂತ ಏನ್ ಕರಿತೀವಿ ನಾವು, ಕಸ ಅಂತ ಹೇಳಿ, ಅದನ್ನೆಲ್ಲಾನು ಆ ಗುಂಡಿಗೆ ಸೇರಿಸ್ತಾ ಬಂದು ತಿಪ್ಪೆನು ಅದರಲ್ಲಿ ಅಕಳ್ತಾ ಬಂದು ಅದನ್ನ ನಾವು ತಿಪ್ಪೆ ಗೊಬ್ಬರ ಅಂತ ಕರಿತೀವಿ. ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತ ಹೇಳಿದ್ರೆ, ಆ ತಿಪ್ಪೆ ಗೊಬ್ಬರನ ನಾವು ಕೈಯಲ್ಲಿ ಹಿಡಿದು ಬಿಗಿ ಮುಷ್ಟಿ ಹಿಡಿತು ಅಂತ ಹೇಳಿದ್ರೆ ಮತ್ತೆ ಕೈ ಬಿಟ್ಟಾಗ ಅದು ಅರಳುತ್ತೆ. ಆಮೇಲೆ ಕೈಗೆ ಅದು ಮೆತ್ಕೊಳ್ಳಲ್ಲ, ಕೈಗೆ ಅಂಟ್ಕೊಳ್ಳಲ್ಲ ಮತ್ತು ವಾಸನೆ ದುರ್ಗಂಧ ಬರಲ್ಲ. ಈ ತರ ಇರ್ತಕ್ಕಂಥ ಗೊಬ್ಬರನ ನಾವು ಪ್ರತಿ 1 ಎಕರೆಗೆ 3 ಟನ್ ಅಂತಂದ್ರಲ್ಲಿಗೆ 1 ಟ್ರ್ಯಾಕ್ಟರ್ ಲೋಡ್ ಮಾತ್ರ ಸಾಕಾಗತ್ತೆ. ಸೊ ತುಂಬಾ ಜನಕ್ಕೆ ಇಷ್ಟೊಂದು ಟೈಮ್ ಇರಲ್ಲ, ಅಂದ್ರೆ ಅದನ್ನೆಲ್ಲ ಮಾಡೋ ಅಷ್ಟು ವ್ಯವಧಾನ ಇರೋದಿಲ್ಲ ಮತ್ತು ಟೈಮ್ ಇರೋದಿಲ್ಲ. ಅಂತವರಿಗೆ ಒಂದು ವರದಾನ ಆಗಿ ಒಂದು ಇದು ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಅಂತ ಇವತ್ತೊಂದು ಬರುತ್ತೆ. ಅದರಲ್ಲಿ ಏನಿದೆ ಅಂತಂದ್ರೆ ಸೂಕ್ಷ್ಮ ಜೀವಾಣುಗಳು ಅದರೊಳಗಡೆ ಜೀವಂತ ಇರ್ತಕ್ಕಂಥ ಒಂದು ದ್ರಾವಣ ಆಗ್ಬೋದು ಅಥವಾ ಒಂದು ಜೆಲ್ ಅಂತ ಹೇಳಿ ಕರಿತೀವಿ. ಇದನ್ನ ಒಂದು ಗಂಜಲ ಮತ್ತೆ ನೀರು, ಬೆಲ್ಲದ ನೀರಿನಲ್ಲಿ ಮಿಕ್ಸ್ ಮಾಡಿ 1 ವಾರದ ತನಕ ಇಟ್ಟು ಅದನ್ನ ಈ ಒಂದು ಗೊಬ್ಬರದಲ್ಲಿ ಗುಂಡಿ ತೆಗೆದು ಏನು ಗೊಬ್ಬರ ಮಾಡ್ತಾರೆ, ತಿಪ್ಪೆ ಗೊಬ್ಬರ ಆಗ್ಬೋದು, ಅಂದ್ರೆ ಸಗಣಿ ಗೊಬ್ಬರ ಆಗ್ಬೋದು, ಕುರಿ ಗೊಬ್ಬರ ಆಗ್ಬೋದು, ಕೋಳಿ ಗೊಬ್ಬರ ಆಗ್ಬೋದು. 1 ವರ್ಷದ ಹಳೇದಾಗ್ದಲೇನೆ ಕೋಳಿ ಗೊಬ್ಬರ ಬಾಳೆಗೆ ಯಾವುದೇ ರೀತಿಯಿಂದ ಉಪಯೋಗ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಸೊ ಅದು ಯಾಕೆ ಅಂತ ಹೇಳಿದ್ರೆ, ಬಾಳೆ ಗಿಡ ತುಂಬಾ ಸೂಕ್ಷ್ಮದ್ದು ಮತ್ತು ಈ ಚಿಕನ್ ಮೆನ್ಯೂರ್ ಅಂತ ಏನ್ ಕರಿತೀವಿ, ನೀವು ಚಿಕನ್ ಇದರಿಂದ ತಗೊಂಡ್ ಬಂದು ಪೌಲ್ಟ್ರಿಯಿಂದ ತಂದಿರ್ಬೋದು, ಆದ್ರೆ ನಿಮ್ಮ ಒಂದು ಜಮೀನಲ್ಲಿ ಅದನ್ನ ಕನಿಷ್ಠ ಅಂದ್ರೂ ಕೂಡ 3 ರಿಂದ 6 ತಿಂಗಳು ಈ ವೇಸ್ಟ್ ಡಿಕಂಪೋಸರ್ ನ ಬಳಸಿ ಅದನ್ನ ಗೊಬ್ಬರ ಮಾಡಿ ಆದ್ಮೇಲೆ ಉಪಯೋಗ ಮಾಡೋದು ಸೂಕ್ತ ಆಗುತ್ತೆ.
ಸೊ ಈ ರೀತಿ ಒಂದು ತಯಾರಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರನ ನೀವು ಸಲಹೆ ಕೊಟ್ಟಿರೋ ಪ್ರಕಾರ ಅಂದ್ರೆ ಈಗ ಎಲ್ಲ ಏನೀಗ ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೆ, ಅವ್ರುಗಳನ್ನೆಲ್ಲ ಕೇಳ್ತು ಅಂದ್ರೆ 7 ಟನ್ ಬೇಕು 10 ಟನ್ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಕೇವಲ 3 ಟನ್ ನಲ್ಲಿ 1 ಎಕರೆಗೆ ನಾವು ತಿಪ್ಪೆ ಗೊಬ್ಬರದ ಪೂರೈಕೆನ ಮಾಡ್ಕೋಬಹುದು. ಸೊ ಇದನ್ನ ನಾವು ಗುಂಡಿಗೆಲ್ಲ ಹಾಕಿ ಮತ್ತು ಸಾಧ್ಯ ಆದಷ್ಟು ನೀರಿನ ಬಳಕೆನ ನಾವು ಡ್ರಿಪ್ ಮೂಲಕ ಕೊಡೋದು ಬೆಟರ್ ಅಂತ ಹೇಳ್ತೀವಿ. ಹಾಯಿ ನೀರು ಮಾಡಿ ಕೊಡೋದಾದ್ರೆ ಜಮೀನು ವೇಸ್ಟ್ ಆಗತ್ತೆ, ಅಂದ್ರೆ ಜಮೀನದ್ದು ಗುಣಮಟ್ಟ ಹಾಳಾಗತ್ತೆ, ನೀರು ಕೂಡ ವೇಸ್ಟ್ ಆಗತ್ತೆ. ಅದ್ರ ಬದಲಿಗೆ ಡ್ರಿಪ್ ಅಳವಡಿಸ್ಕೊಂಡು ಬಾಳೆ ಬೆಳೆಯೋದು ಸೂಕ್ತ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಇದಿಷ್ಟು ಭೂಮಿ ತಯಾರು ಮಾಡ್ಲಿಕ್ಕೆ ಮತ್ತು ಗಿಡ ಅಥವಾ ಗಡ್ಡೆನ ರೆಡಿ ಮಾಡ್ಕೊಳ್ಳಿಕ್ಕೆ ಅಂತ ಆಗತ್ತೆ. ಇದಿಷ್ಟು ನೀವು ಗಡ್ಡೆ ತಯಾರಿನಲ್ಲಿ ಕೇಳ್ಕೊಂಡ್ರಿ. ಇನ್ನು ಅಂಗಾಂಶ ಕಸಿದು ಸಸಿಗಳ ಬಗ್ಗೆ ಹೇಳಬೇಕು ಅಂತ ಅನ್ನೋದಾದ್ರೆ, ಸಾಮಾನ್ಯವಾಗಿ ನಿಮ್ಮಲ್ಲಿ ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಯಾವುದೇ ಕಂಪನಿದಾಗಿರ್ಬೋದು, ತಗೊಳ್ಳುವಾಗ ನಿಮ್ಮಲ್ಲಿ ಬಂದು ಅಂದ್ರೆ ನಿಮ್ಮ ತೋಟದಲ್ಲಿ ಬಂದು ನಿಮ್ಮ ಊರಲ್ಲಿ ಬಂದು ಅಟ್ಲೀಸ್ಟ್ ಕಡಿಮೆ ಅಂದ್ರೂ ಕೂಡ 15 ದಿವಸ ಅಂದ್ರೆ 2 ವಾರ ತನಕ ಅದನ್ನ ನಿಮ್ಮ ಒಂದು ಪರಿಸರದಲ್ಲಿ ಇಟ್ಟು ನಂತರ ಅದನ್ನ ಗಿಡ ನೆಡೋದು ಬೆಟರು. ಅಂತಂದ್ರೆ ಅಲ್ಲಿಗೆ ಏನಾಗುತ್ತೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಶಾಕ್ ಅಂತ ಹೇಳ್ತೀವಿ ನಾವು, ಮತ್ತು ಟ್ರಾನ್ಸ್ಪ್ಲಾಂಟೇಶನ್ ಶಾಕ್ ಅಂತ ಹೇಳ್ತೀವಿ. ಇವು ಎರಡರಿಂದನೂ ಕೂಡ ಅದು ಸುಧಾರಣೆ ಹೊಂದಬೇಕಾಗತ್ತೆ. ಯಾಕಂದ್ರೆ ಅತಿ ಸೂಕ್ಷ್ಮ ಪದ್ಧತಿಯಲ್ಲಿಂದ ಬೆಳೆ ಬೆಳೆದಿರ್ತಕ್ಕಂಥದ್ದು ಈ ಅಂಗಾಂಶ ಕಸಿದು. ಅಂಗಾಂಶ ಕಸಿದುದು ಹೇಗೆ ಮಾಡ್ತಾರೆ ಅನ್ನೋದು ಮುಂದಿನ ಸರಣಿನಲ್ಲಿ ನಾವು ತಿಳಿಸ್ತೀವಿ. ಅದರಲ್ಲಿ ಬಾಕಿ ಡೀಟೇಲ್ಸ್ ನಾವು ಅದರಲ್ಲಿ ನೋಡೋಣಂತೆ. ಬಟ್ ಈಗ ನಿಮ್ಮಲ್ಲಿ ಸಸಿ ಬಂದಾದ್ಮೇಲೆ ಪ್ಯಾಕೆಟ್ ಅಲ್ಲಿ ಏನ್ ಬಂದಿರುತ್ತೆ ಸಸಿ, ಕಡಿಮೆ ಆದ್ರೂ ಕೂಡ 2 ವಾರ ಅದನ್ನ ಇಟ್ಕೊಂಡು ಮತ್ತು 60 ದಿವಸ ಮಿನಿಮಮ್ ಅಂದ್ರೆ 60 ದಿವಸ 40 ರಿಂದ 60 ದಿವಸ ಹಾರ್ಡನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಲ್ಯಾಬ್ ಇಂದ ಈಚೆಗೆ ಗ್ರೀನ್ ಹೌಸ್ ಅಲ್ಲಿ 40 ರಿಂದ 60 ದಿವಸ ಹಾರ್ಡನಿಂಗ್ ಅಂತ ಹೇಳಿ ಆ ತರದ ಗಿಡಗಳನ್ನ ಮಾತ್ರ ಹಾಕ್ಬೇಕಾಗತ್ತೆ. ಅದು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಅನ್ನೋದಾದ್ರೆ ಕಡಿಮೆ ಅಂದ್ರೂ ಕೂಡ ನಿಮ್ಮ ಬಳಿ ಸಸಿ ಬಂದಾಗ ಅದರಲ್ಲಿ 6 ರಿಂದ 8 ಎಲೆ ಇರಬೇಕು. ಆ ತರದ ಒಂದು ಮತ್ತು ಪೆನ್ಸಿಲ್ ಥಿಕ್ನೆಸ್ ಗಿಂತನೂ ದಪ್ಪ ಇರಬೇಕು ಕಾಂಡ. ಆ ತರದ ಒಂದು ಸಸಿನ ಆಯ್ಕೆ ಮಾಡ್ಕೊಂಡು ನೀವು ಅಂಗಾಂಶ ಸಸಿ ಕಸಿನ ನೀವು ರೆಡಿ ಮಾಡ್ಕೊಂಡು ಹಾಕ್ಲಿಕ್ಕೆ ಆಗತ್ತೆ. ಸೊ ಮೊದಲನೇದ ಇವಾಗ ಹೇಳ್ಬೇಕು ಅಂತಂದ್ರೆ, ಯಾವ ಈಗ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಆಗ್ಬೋದು ಅಥವಾ ಹಾರ್ಟಿಕಲ್ಚರ್ ಸೈನ್ಸಸ್ ಆಗ್ಬೋದು ಮತ್ತು IIHR ಅಂತ ಏನ್ ಕರಿತೀವಿ ನಾವು ಹೆಸರುಘಟ್ಟದಲ್ಲಿರೋದು, ಈ ಎಲ್ಲಾ ಇನ್ಸ್ಟಿಟ್ಯೂಟ್ ಗಳಿಂದ ಏನು ಪ್ರಮಾಣಿತ ಒಂದು NPK ಅಂತ ಏನ್ ಹೇಳ್ತೀವಿ ಅಂದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅನ್ನೋದು ನಮ್ಮ ಒಂದು ಪ್ರದೇಶಕ್ಕೆ, ಕರ್ನಾಟಕ ಪ್ರದೇಶಕ್ಕೆ ಎಷ್ಟೆಷ್ಟು ಇರಬೇಕು ಬಾಳೆಗೆ ಅಂತ ಅನ್ನೋದು ಅವರು ನಿರ್ಧರಿತ ಆಗಿರ್ತಕ್ಕಂಥದ್ದು. ಇದನ್ನ ನಾವು NPK ಡೋಸ್ ಅಂತ ಹೇಳಿ ಕರಿತೀವಿ. ಸೊ ಈ NPK ಡೋಸ್ ನಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಮೊದಲನೇ ಮಂತ್ ಅಲ್ಲಿ ಕೊಡುವಾಗ ಒಂದು 5 ರಿಂದ 10% ಏನು ಟೋಟಲ್ ರಿಕ್ವೈರ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದ್ರದ್ದನ್ನು ಮಾತ್ರ ಆ ಟೈಮ್ ಅಲ್ಲಿ ಪೂರೈಸಬೇಕು. ಇನ್ನು ಉಳಿದ ಭಾಗನ 2ನೇ ತಿಂಗಳು, 5ನೇ ತಿಂಗಳು, 4ನೇ ತಿಂಗಳು ಈ ತರ ಮುಂದಿನ ತಿಂಗಳುಗಳಲ್ಲಿ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ಮೊದಲನೇ ತಿಂಗಳಲ್ಲಿ ನಾವು ಕೊಡ್ಬೇಕಾಗಿದ್ದಾಗ ಕಮ್ಮಿ ಅಂತಂದ್ರೆ 25 ರಿಂದ 50 ಗ್ರಾಮ್ DAP ಅಥವಾ 20-20-0-13 ಅಂತ ಏನು ಸಿಗತ್ತೆ ರಾಸಾಯನಿಕ ರಸಗೊಬ್ಬರ, ಅದು ಅರೌಂಡ್ 100 ಗ್ರಾಮ್. ಅದ್ರ ಜೊತೆಗೆ ಪೊಟ್ಯಾಶು MOP ಅಂತ ಮ್ಯೂರೇಟ್ ಆಫ್ ಪೊಟ್ಯಾಶು 25 ಗ್ರಾಮ್. ಇವೆರಡನ್ನು ಮಾತ್ರ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ಕೊಟ್ಬಿಟ್ಟು, ಅದು ಗಡ್ಡೆ ಹಾಕಿದ್ರೆ ಗುಂಡಿ ಕ್ಲೀನ್ ಆಗಿ ಫುಲ್ ಮುಚ್ಚಬೇಕು, ಸಸಿ ಆಗಿದ್ರೆ ಬಿಗಿಯಾಗಿ ಅದನ್ನ ಮುಚ್ಚಿ ಆಯ್ತು ಅಂತ ಹೇಳಿದ್ರೆ ಮೊದಲನೇ ತಿಂಗಳ ಆರೈಕೆ ತಯಾರಾಗುತ್ತೆ. ಅದಾದ ನಂತರ ಅರೌಂಡ್ ಒಂದು 20 ದಿವಸದ ತನಕ ನಿಮ್ಮ ಭೂಮಿಗೆ ಅನುಗುಣವಾಗಿ 15 ರಿಂದ 20 ನಿಮಿಷ ಪ್ರತಿದಿನ ಡ್ರಿಪ್ ಅಲ್ಲಿ ನೀರು ಕೊಡೋದು ಸೂಕ್ತ ಆಗತ್ತೆ. ಈಗ ಅದು ಎರೆ ಜಮೀನು ಅಥವಾ ಕಪ್ಪು ಭೂಮಿ ಅಂತ ಏನ್ ಹೇಳ್ತೀವಿ ಅದರಲ್ಲಿ ದಿನ ಬಿಟ್ಟು ದಿನ ನೀರು ಕೊಡೋದು ಸೂಕ್ತ ಆಗತ್ತೆ. ಅದು ಕೆಂಪು ಜಮೀನು ಅಥವಾ ಮರಳು ಜಮೀನು ಆಗಿತ್ತು ಅಂದ್ರೆ ದಿನ ನೀರು ಕೊಡೋದು ಬೆಟರ್ ಆಗತ್ತೆ. 15 ರಿಂದ 20 ನಿಮಿಷ ಮಾತ್ರ ಆ ಟೈಮಲ್ಲಿ ಕೊಟ್ಕೊಳ್ತಾ ಬರಬೇಕಾಗತ್ತೆ. ಇನ್ನು 30 ದಿವಸ ಆದ್ಮೇಲೆ ಮಾತ್ರ ಗಡ್ಡೆಯಿಂದ ನಿಮಗೆ ಹೊಸ ಎಲೆ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಜಮೀನಲ್ಲಿ ಗಡ್ಡೆ ಬೇರು ಬಿಟ್ಟಿದೆ ಅಂತ ಅರ್ಥ. ಸೊ ಅದ ನಂತರ ಮಾತ್ರನೇ ಗೊಬ್ಬರ ಕೊಟ್ಟಿದ್ದನ್ನ ಉಪಯೋಗ ಮಾಡ್ಲಿಕ್ಕೆ ಗಿಡಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅಂಗಾಂಶ ಕಸಿಯಿಂದ ಮಾಡಿರ್ತಕ್ಕಂಥದ್ರಲ್ಲಿ 1 ಅಥವಾ 2 ರೌಂಡ್ ಅಲ್ಲಿ ಒಂದು ಸ್ಪ್ರೇ ಅಂತಂದ್ರೆ ಡೈರೆಕ್ಟ್ ಆಗಿ ಎಲೆಗಳಿಗೆ ಸಿಂಪರಣೆ ಮಾಡ್ತಕ್ಕಂಥ ನೀರಲ್ಲಿ ಪೂರ್ತಿ ಕರಗುವಂತ ಗೊಬ್ಬರನ ಕೊಡೋ ಅವಶ್ಯಕತೆ ಬರುತ್ತೆ. ಇಷ್ಟು 1 ತಿಂಗಳಲ್ಲಿ ನೀವು ತಗೊಳ್ಬೇಕಾದಂತ ಕಾಳಜಿ.